ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯವರು ವಿನಾಕಾರಣ ಆರೋಪ ಮಾಡಿದ್ರು, ದಾಖಲೆ ಇಲ್ಲದೆ ಹೋರಾಟ ಮಾಡಿದ್ರು. ಮತದಾರರೇ ಈ ಚುನಾವಣೆಯಲ್ಲಿ ಮಾಜಿ ಸಿಎಂ ಮಕ್ಕಳ ಸೋಲಿಗೆ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಪಪ್ರಚಾರ ಮಾಡಿದ್ರು. ಅದು ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ವರದಾನವಾಯಿತು. ಇದರಿಂದಾಗಿ ಮಾಜಿ ಸಿಎಂಗಳ ಸೋಲಾಗಿರಬಹುದು ಎಂದಿದ್ದಾರೆ. ಸರಿಗ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳು ಸೋತಿದ್ದಾರೆ. ಇದರಿಂದ ಏನು ಜನರಿಗೆ ಏನಾದರೂ ಸಂದೇಶ ಹೋಗಿದೆ? ಅಲ್ಲಿ ಲೀಡರ್ಶಿಪ್ ಸೋಲಕ್ಕೆ ಲೀಡರ್ಶಿಪ್ ಟಿಕೆಟ್ ಕೂಡ ಕೊನೆಗಳಾಗಿದೆ. ಸೊ ಕಳೆದ ಸಾರಿ ಕೊಟ್ಟಾರ ಅವ್ರು ಸ್ವಲ್ಪ ಕೂಡ 1.5 ವರ್ಷ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರು. ಸೊ ನಾವು ಗೆಲ್ಲಕ್ಕಿಂತ ಕಾರ್ಯಕರ್ತರಿಗೆ ಉಳಿದ್ರು. 2 ಕಡೆ ನಾವು ಪಟ್ಟಣ ಪಂಚಾಯತ್ ಗೆಲ್ತೀವಿ. 100 ಮತ್ತು ಮಲ್ಕಾಪುರ. ನಮ್ಮ ಕಾರ್ಯಕರ್ತರು ಆಗಿರುವ ಬಗ್ಗೆ ಪ್ರತಿ ದಿವಸ ಭೇಟಿ ಇರ್ತಾ ಇದ್ರು. ಪಕ್ಷದ ಜೊತೆ ಸಂಬಂಧ ಇದ್ದಿತ್ತು. ಹಾಗಾಗಿ ಅವರಿಗೆ ಟಿಕೆಟ್ ಕೊಡ್ತಿದ್ದ ಅದು ಅರ್ಥವಾಯಿತು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.